ಅಣ್ಣಯ್ಯ ಧಾರಾವಾಹಿಯ ಪಾರು ಅವರು ತಿಂಗಳಿಗೆ 10ರಿಂದ 11 ಲಕ್ಷದವರೆಗೆ ದುಡಿತಾರೆ ವೀಕ್ಷಕರೇ. ಸೊ ಅದ್ರ ಬಗ್ಗೆ ನಿಮಗೆ ಪೂರ್ತಿ ವಿವರಣ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅವರು ಯಾವ ಯಾವ ಸೀರಿಯಲ್ಗಳನ್ನ ಮಾಡಿದ್ರು ಹಾಗೂ ಆ ಸೀರಿಯಲ್ಗಳಲ್ಲಿ ಎಷ್ಟು ಇವರು ಅರ್ನ್ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ಹೊಸ ವ್ಯೂವರ್ಸ್ ಈ ವಿಡಿಯೋನ ನೋಡ್ತಾ ಇದ್ದೀರಾ, ಈ ವಿಡಿಯೋನ ಕ್ಲಿಕ್ ಮಾಡಿದ್ದೀರಾ, ಅವ್ರಿಗಂತೂ ಧನ್ಯವಾದಗಳನ್ನ ಹೇಳ್ತೀನಿ. ಸೊ ಇಂಟ್ರೆಸ್ಟಿಂಗ್ ಆಗಿ ನೀವು ಇದನ್ನ ಕ್ಲಿಕ್ ಮಾಡಿರ್ತೀರಾ ಅಂತ ಅನ್ಕೋತೀನಿ. ಸೊ ಅವರೆಲ್ಲ ದಯವಿಟ್ಟು ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ಸೊ ಕಂಪ್ಲೀಟ್ ಆಗಿ ನಿಮಗೆ ಅವರು ಎಷ್ಟು ದುಡಿದಿದ್ದಾರೆ, ಯಾವ ಯಾವ ಸೀರಿಯಲ್ಗಳಲ್ಲಿ ಅನ್ನೋದ್ರ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೀನಿ. ಸೊ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ವೀಕ್ಷಕರೇ. ಸೊ ಒಂಚೂರು ಸ್ಕಿಪ್ ಮಾಡೋಕ್ಕೆ ಹೋಗ್ಬೇಡಿ. ಸೊ ಮೊದಲನೇದಾಗಿ ಬರೋದಾದ್ರೆ ಇವರು ಒಟ್ಟಾರೆ ಎಷ್ಟು ಸೀರಿಯಲ್ಸ್ಗಳಲ್ಲಿ ಕೆಲಸ ಮಾಡಿದ್ದಾರೆ ಅನ್ನೋದಾದ್ರೆ 5 ಸೀರಿಯಲ್ಸ್ಗಳಲ್ಲಿ ಇವರು ಕೆಲಸ ಮಾಡಿದ್ದಾರೆ ವೀಕ್ಷಕರೇ. ಸೊ ಈ 5 ಸೀರಿಯಲ್ಸ್ಗಳಲ್ಲಿ ಎಷ್ಟೆಷ್ಟು ಅರ್ನ್ ಮಾಡಿರ್ಬೋದು, ನಿಮ್ಗೇನಾದ್ರು ಒಂದು ಕುತೂಹಲ ಇದ್ದ ಏನಾದ್ರು ಕಮೆಂಟ್ ಮಾಡಂಗಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ. ನಿಮ್ಮ ಪರ್ಸೆಪ್ಟಿವ್ ಅಲ್ಲಿ ಎಷ್ಟು ಅವರು ಅರ್ನ್ ಮಾಡ್ತಾ ಇದ್ರು, ಇವಾಗ ಪ್ರೆಸೆಂಟ್ ಅಣ್ಣಯ್ಯ ಧಾರಾವಾಹಿಯಲ್ಲಿ ಅವರು ಎಷ್ಟು ಅರ್ನ್ ಮಾಡ್ತಾ ಇದ್ದಾರೆ ಅದ್ರ ಬಗ್ಗೆನೂ ಸಹ ಕಮೆಂಟ್ ಮಾಡಿ. ನೋಡೋಣ ಎಷ್ಟು ನಿಮ್ಮ ಆನ್ಸರ್ ಕರೆಕ್ಟ್ ಅಲ್ವಾ ಅನ್ನೋದ್ರ ಬಗ್ಗೆನೂ ನೋಡೋದ ವೀಕ್ಷಕರೇ. ಸೊ ದಯವಿಟ್ಟು ಕಮೆಂಟ್ ಮಾಡಿ. ಕಮೆಂಟ್ ಮಾಡೋದ್ರೆ ನಮಗೆ ಪ್ರೋತ್ಸಾಹ ಸಿಗುತ್ತೆ. ಸೊ ಆಗ ಯೂಟ್ಯೂಬರು ಹೈಪ್ ಮಾಡ್ತಾರೆ ವಿಡಿಯೋಸ್ನ. ಸೊ ದಯವಿಟ್ಟು ಕಮೆಂಟ್ ಮಾಡಿ. ಸೊ ನೆಕ್ಸ್ಟ್ ಬರೋದಾದ್ರೆ ಏನ್ರ ಬಗ್ಗೆ ಅನ್ನೋದಾದ್ರೆ ವೀಕ್ಷಕರೇ, ಸೊ ಮೊದಲನೇದಾಗಿ ಇವರ ಮೊದಲನೇ ಧಾರಾವಾಹಿ ಸೊ ಅದು ಯಾವುದು ಅನ್ನೋದಾದ್ರೆ ಸರ್ವಮಂಗಳ ಮಾಂಗಲ್ಯ. ಸೊ ಇದು ಇವರ ಒಂದು ಫಸ್ಟ್ ಸೀರಿಯಲ್ ಆಗಿರುತ್ತೆ. ಸೊ ನೀವೇನಿಲ್ಲಿ ಒಂದು ಫೋಟೋ ನೋಡ್ತಾ ಇದ್ದೀರಾ, ಆ ಸೀರಿಯಲ್ದೇ ಒಂದು ಫೋಟೋ ಆಗಿರುತ್ತೆ. ಇವರು ಸಪೋರ್ಟಿಂಗ್ ಆಕ್ಟರ್ ಆಗಿ ಕೆಲಸ ಮಾಡ್ತಾ ಇರ್ತಾರೆ ವೀಕ್ಷಕರೇ. ಸೊ ಈ ಸೀರಿಯಲ್ನಲ್ಲಿ ಇವರು ಎಷ್ಟು ಅರ್ನ್ ಮಾಡಿರ್ಬೋದು ಅನ್ನೋದೇನಾದ್ರು ಗೊತ್ತಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ. ಸೊ ಮೊದಲನೇದಾಗಿ ಬರೋದಾದ್ರೆ ವೀಕ್ಷಕರೇ, ಸೊ ಸಪೋರ್ಟಿಂಗ್ ಕ್ಯಾರೆಕ್ಟರ್ಗೆ ಜಾಸ್ತಿ ಏನು ದುಡ್ಡು ಕೊಡಲ್ಲ. ಸೊ ಆವಾಗ ಇವ್ರಿಗೆ ಸಿಗ್ತಾ ಇದ್ದ ರೆವಿನ್ಯೂ ಬರೋದಾದ್ರೆ ಅದು 5ರಿಂದ 8 ಸಾವಿರದವರೆಗೆ ಇವ್ರಿಗೂ ಸಿಗ್ತಾ ಇತ್ತು. ಅದು ಪರ್ ಡೇ, ಅಂದರೆ ಒಂದು ಎಪಿಸೋಡ್ಗೆ ಇಷ್ಟು ದುಡ್ಡು ಸಿಗ್ತಾ ಇತ್ತು ಇವ್ರಿಗೆ. ಸೊ ಪರ್ ಡೇ ಇವ್ರಿಗೆ 5ರಿಂದ 8 ಸಾವಿರದವರೆಗೆ ಸಿಗ್ತಾ ಇತ್ತು. ಆಗ ಇವರಿಗೆ ತಿಂಗಳಿಗೆ 1.25ರಿಂದ 2 ಲಕ್ಷದವರೆಗೆ ಇವರು ಅರ್ನ್ ಮಾಡ್ತಿದ್ರು ವೀಕ್ಷಕರೇ. ಇದು ನನ್ನ ಎಸ್ಟಿಮೇಟ್ ರೆವಿನ್ಯೂ ಆಗಿರುತ್ತೆ. ಪರ್ಟಿಕ್ಯುಲರ್ ಆಗಿ ಇಷ್ಟೇ ಬರುತ್ತೆ ಅಂತ ಹೇಳಕ್ಕಾಗಲ್ಲ. ಮುಂದೆ ಬರೋದಾದ್ರೆ ವೀಕ್ಷಕರೇ, ಯಾವ ಸೀರಿಯಲ್ ಎಂಬುದಾದ್ರೆ ಅದು ಗಟ್ಟಿಮೇಳ. ಸೊ ಈ ಸೀರಿಯಲ್ ಅಲ್ಲಿ ಇವರು ತುಂಬಾ ಫೇಮಸ್ ಆಗಿದ್ದು ಅದು ಅಮ್ಮು ಎಂಬ ಕ್ಯಾರೆಕ್ಟರ್ ಇಂದ ಇವರು ತುಂಬಾ ಅಂದ್ರೆ ತುಂಬಾ ಫೇಮಸ್ ಆಗ್ತಾರೆ. ಆ ಸೀರಿಯಲ್ ಅಲ್ಲೇ ಇವರು ಹೈಪ್ ಆಗೋದು ವೀಕ್ಷಕರೇ. ಸೊ ಆ ಸೀರಿಯಲ್ ಅಲ್ಲಿ ಇವರು ಒಂದು ಮೇನ್ ಆಕ್ಟರ್ ಆಗಿ ಕಾರ್ಯನಿರ್ವಹಿಸ್ತಾ ಇದ್ರು. ಸೊ ಅದು ಹೀರೋಯಿನ್ ಪಾತ್ರದಲ್ಲೇ ಕಾರ್ಯನಿರ್ವಹಿಸ್ತಾ ಇದ್ರು. ಸೊ ಹೀರೋಯಿನ್ಗೆ ಎಷ್ಟು ಸಿಗ್ತಾ ಇತ್ತು, ಸೊ ಇವ್ರಿಗೆ ಸಿಗ್ತಾ ಇತ್ತು ಅನ್ನೋದ್ರ ಬಗ್ಗೆ ನೋಡ್ಕೊ ಬರೋಣ ಬನ್ನಿ. ಸೊ ಮೊದಲನೇದಾಗಿ ಇವರು ಹೀರೋಯಿನ್ ಪಾತ್ರದಲ್ಲಿ ನಟಿಸುತ್ತಿದ್ದರು ವೀಕ್ಷಕರೇ. ಆದ್ರಿಂದ ಇವರ ಒಂದು ಡೇಸ್ ಅಂದ್ರೆ ಮಂತ್ಲಿಲಿ ಶೂಟಿಂಗ್ ಡೇಸ್ಗಳು ಜಾಸ್ತಿ ಇರುತ್ತೆ ಸೈಡ್ ಆಕ್ಟರ್ಗಿಂತ. ಸೊ ಆದ್ರಿಂದ ಇವರ ಒಂದು ರೆವಿನ್ಯೂ ಸ್ವಲ್ಪ ಜಾಸ್ತಿನೇ ಇರುತ್ತೆ. ಸೊ ಇವರ ಒಂದು ರೆವಿನ್ಯೂ ಬಗ್ಗೆ ಬರೋದಾದ್ರೆ ಮೊದಲನೇದಾಗಿ ವೀಕ್ಷಕರೇ, ಇವರು ದಿನಕ್ಕೆ ಎಷ್ಟು ದುಡಿಬಹುದು ಅನ್ನೋದ್ರ ಬಗ್ಗೆ ನಿಮ್ಗೆ ಏನಾದ್ರು ಗೊತ್ತಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ. ಇವರು ದಿನಕ್ಕೆ ಎಷ್ಟು ಚಾರ್ಜ್ ಮಾಡ್ತಾ ಇದ್ರು ಅನ್ನೋದಾದ್ರೆ, ಅಂದ್ರೆ ಪರ್ ಎಪಿಸೋಡ್ ಎಷ್ಟು ಚಾರ್ಜ್ ಮಾಡ್ತಾ ಇದ್ರು ಅನ್ನೋದಾದ್ರೆ ವೀಕ್ಷಕರೇ, ಅದು 15,000ದಿಂದ 25,000ದವರೆಗೆ ಇವರು ಚಾರ್ಜ್ ಮಾಡ್ತಾ ಇದ್ರು. ಸೊ ಆ ಒಂದು ಮಿಡಲ್ ಅಲ್ಲೇ ಎಲ್ಲರೂ ಚಾರ್ಜ್ ಮಾಡ್ತಿದ್ರು. ಅಂದ್ರೆ 20, 25, 24 ಆ ರೇಂಜ್ ಅಲ್ಲಿ ಇವರು ಚಾರ್ಜ್ ನ ಮಾಡ್ತಾ ಇದ್ರು. ಸೊ ಇವರ ಒಂದು ತಿಂಗಳಿಗೆ ಎಷ್ಟು ದುಡಿತಾ ಇದ್ರು ಅನ್ನೋದಾದ್ರೆ 3ರಿಂದ 6 ಲಕ್ಷದೊಳಗೆ ಇವರು ದುಡಿತಾ ಇದ್ರು ವೀಕ್ಷಕರೇ. ಅದು ಗಟ್ಟಿಮೇಳ ಸೀರಿಯಲ್ ನಲ್ಲಿ ವೀಕ್ಷಕರೇ. ಸೊ ಮುಂದೆ ಬರೋದಾದ್ರೆ ಇವರು ತೆಲುಗು ಇಂಡಸ್ಟ್ರಿಗೆ ಕಾಲರ್ಪಣೆ ಮಾಡ್ತಾರೆ ವೀಕ್ಷಕರೇ. ಸೊ ತೆಲುಗು ಇಂಡಸ್ಟ್ರಿಯಲ್ಲಿ ಇವರ ಮೊದಲನ ಒಂದು ಸೀರಿಯಲ್ ಅನ್ನೋದಾದ್ರೆ ಅದು ಮುತ್ಯಮಂತ ಮುದ್ದು. ಸೊ ಇವರ ಒಂದು ಫಸ್ಟ್ ತೆಲುಗು ಸೀರಿಯಲ್ ಆಗಿರುತ್ತೆ ವೀಕ್ಷಕರೇ. ಸೊ ಈ ಸೀರಿಯಲ್ ಅಲ್ಲಿ ಇವರು ಮೈನ್ ಆಕ್ಟರ್ ಆಗಿ ಪಾರ್ಟಿಸಿಪೇಟ್ ಮಾಡ್ತಾ ಇರ್ತಾರೆ. ಅದು ಹೀರೋಯಿನ್ ಪಾತ್ರದಲ್ಲಿ ಇವರು ಪಾರ್ಟಿಸಿಪೇಟ್ ಮಾಡ್ತಾ ಇರ್ತಾರೆ ವೀಕ್ಷಕರೇ. ಸೊ ಅಲ್ಲಿ ಇವರು ಎಷ್ಟು ಅರ್ನ್ ಮಾಡಿರ್ಬೋದು ಪರ್ ಎಪಿಸೋಡ್ ಅನ್ನೋದಾದ್ರೆ 25ರಿಂದ 30 ಸಾವಿರದವರೆಗೆ ಇವರು ಚಾರ್ಜ್ ಮಾಡ್ತಾ ಇದ್ರು ವೀಕ್ಷಕರೇ, ಅದು ಪರ್ ಎಪಿಸೋಡ್. ಸೊ ಅವಾಗ ಇವರು ತುಂಬಾ ಫೇಮಸ್ ಆಗಿದ್ರು. ಸೊ ಗಟ್ಟಿಮೇಳ ಸೀರಿಯಲ್ ಇಂದ ತುಂಬಾ ಫೇಮಸ್ ಆಗಿದ್ರು ವೀಕ್ಷಕರೇ. ಅಲ್ಲೂ ಸಹ ತೆಲುಗು ಆಡಿಯನ್ಸ್ ಅಲ್ಲಿ ಇವರು ಫೇಮಸ್ ಆದ್ರು ವೀಕ್ಷಕರೇ. ಸೊ ಅದರಿಂದ ಇವರ ರೆವಿನ್ಯೂ ಸಹ ಹೆಚ್ಚಾಗಿತ್ತು. ಅದು ತಿಂಗಳಿಗೆ ಇವರು ಎಷ್ಟು ದುಡಿತಾ ಇದ್ರು ಅನ್ನೋದಾದ್ರೆ 5ರಿಂದ 7 ಲಕ್ಷದವರೆಗೆ ಇವರು ದುಡಿತಾ ಇದ್ರು ವೀಕ್ಷಕರೇ. ಸೊ ಮುಂದೆ ಬರೋದಾದ್ರೆ ತೆಲುಗುನಲ್ಲೇ ಇನ್ನೊಂದು ಸೀರಿಯಲ್ ನ ಮಾಡಿದ್ದಾರೆ. ಸೊ ಅದ್ ಯಾವ್ದಪ್ಪ ಅನ್ನೋದಾದ್ರೆ ಅಮ್ಮೈಗಾರು ಅಂತ ವೀಕ್ಷಕರೇ. ಸೊ ಅವಾಗಲೇ ಹೇಳಿದ ಫಸ್ಟ್ ಸೀರಿಯಲ್ ಕನ್ನಡದಲ್ಲೂ ಪ್ರಸಾರವಾಗ್ತಾ ಇತ್ತು. ಅದು ಮಧ್ಯಾಹ್ನ ಟೈಮಲ್ಲಿ ವೀಕ್ಷಕರೇ. ಸೊ ನೀವು ನೋಡಿದ್ರೆ ಕಮೆಂಟ್ ಮಾಡಿ ವೀಕ್ಷಕರೇ.
ಸೊ ವೀಕ್ಷಕರೇ, ಈ ಸೀರಿಯಲ್ನಲ್ಲಿ ಇವರು ತಿಂಗಳಿಗೆ ಲೈಕ್ ಎಷ್ಟು ದುಡಿತಾ ಇರೋದು ಅನ್ನೋದು ನಿಮಗೆ ಹೇಳ್ತೀನಿ. ಅದಕ್ಕಿಂತ ಮುಂಚೆ ಲೈಕ್ ದಿನಕ್ಕೆ ಇವರು ಲೈಕ್ ನೋಡೋದಾದ್ರೆ 28ರಿಂದ 30 ಸಾವಿರ. ಯಾಕಂದ್ರೆ ಅವರ ಒಂದು ಫಸ್ಟ್ ತೆಲುಗು ಲೈಕ್ ಸೀರಿಯಲ್ನಿಂದ ಸ್ವಲ್ಪ ಫೇಮಸ್ ಆಗಿರು. ಸೊ ಆದ್ರಿಂದ ಇವರು ಒಂದು ರೆವಿನ್ಯೂ ಏನಿದೆ ಅದು 30 ಸಾವಿರ ಕಂಡ ಹೋಗಿರ್ಬೋದು ಅಂತ ನನ್ನ ಪ್ರಕಾರ ಅನ್ಸುತ್ತೆ. ಇಲ್ಲ 28 ಸಾವಿರ ಕಂಡನು ಹೋಗಿರ್ಬೋದು, ಇಲ್ಲ 25 ಸಾವಿರದ ಕಂಡನು ಹೋಗಿರ್ಬೋದು. ಸೊ ಇಷ್ಟಾಗಿತ್ತು ಇವರ ತೆಲುಗು ಇಂಡಸ್ಟ್ರಿ. ಸೊ ಮುಂದೆ ಬರೋದಾದ್ರೆ ಈಗ ರೀಸೆಂಟ್ ಆಗಿ ಬಂದ ಅಣ್ಣಯ್ಯ ಸೀರಿಯಲ್ ನಲ್ಲಿ ಇವರು ಪರ್ ಎಪಿಸೋಡ್ ಅಂದ್ರೆ ಲೈಕ್ ಒಂದು ದಿನಕ್ಕೆ ಎಷ್ಟು ಅರ್ನ್ ಮಾಡ್ತಾ ಇದಾರೆ ಅನ್ನೋದಾದ್ರೆ, ಸೊ ಇವರು 35,000 ಲೈಕ್ ಪರ್ ಎಪಿಸೋಡ್ ಚಾರ್ಜ್ ಮಾಡ್ತಾ ಇದ್ದಾರೆ ವೀಕ್ಷಕರೇ. ಸೊ 35,000 ಪರ್ ಎಪಿಸೋಡ್ ಅನ್ನೋದಾದ್ರೆ ಇವರು ತಿಂಗಳಿಗೆ ಎಷ್ಟು ಅರ್ನ್ ಮಾಡ್ತಾ ಇದಾರೆ ಅನ್ನೋದಾದ್ರೆ 9ರಿಂದ 11 ಲಕ್ಷದವರೆಗೆ ಇವರು ಅರ್ನ್ ಮಾಡ್ತಾ ಇದ್ದಾರೆ. ಅದು ಅಣ್ಣಯ್ಯ ಸೀರಿಯಲ್ ನಿಂದ ವೀಕ್ಷಕರೇ. ಸೊ ಅಣ್ಣಯ್ಯ ಸೀರಿಯಲ್ ಅಂತೂ TRPಲಿ ಮಸ್ತ್ ಓಡ್ತಾ ಇದೆ, ತುಂಬಾ ಚೆನ್ನಾಗಿ ಲೈಕ್ TRPನೂ ಸಹ ಬರ್ತಾ ಇದೆ ವೀಕ್ಷಕರೇ. ಸೊ ಇಬ್ರು ಕ್ಯಾರೆಕ್ಟರ್ದು ತುಂಬಾ ಚೆನ್ನಾಗಿ ಫೇಮಸ್ ಆಗ್ತಾ ಇದ್ದಾರೆ. ಒಂದು ಕ್ವಶನ್ ನ ಕೇಳ್ತೀನಿ. ಸೊ ಮುಂದೆ ಯಾರ ರೆವಿನ್ಯೂ ಬಗ್ಗೆ ವಿಡಿಯೋ ಮಾಡಬೇಕು ಅನ್ನೋದನ್ನ ಕಮೆಂಟ್ ಮಾಡಿ. ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಕ್ಷಕರೇ.